ಜನರ ಬಳಿಯ ಸಭೆಯನ್ನ ಕರೆದಿದ್ದು, ಈ ಒಂದು ಸಭೆಗೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದುರ್ಗಾಬಾಯಿ ಅವರು ಆಗಮಿಸಿದ್ದಾರೆ. ಅವರು ಈ ವೇದಿಕೆ ಮೇಲೆ ಬರಬೇಕಂತೇಳಿ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ತಾಲೂಕು ಶಾಖೆಯ ಹಿರಿಯ DSSನ ಮುಸ್ಸಂಜಿ ನಾಯಕರು, ನಮ್ಮ ಸಮಿತಿಯ ಸಲಹಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಗಂಗಾಧರ ಎಡಳ್ಳಿ ಅವರು, ಇವರು ಕೂಡ ವೇದಿಕೆ ಮೇಲೆ ಬರ್ಬೇಕು ಅಂತೇಳಿ ಕರಿತಾ ಇದ್ದೀವಿ. ಅದೇ ರೀತಿ ಹಿರಿಯ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ಮ ಸಂಘಟನೆಯ ಪ್ರಮುಖರು ಆಗಿರ್ತಕ್ಕಂಥ ಗೋಪಾಲಣ್ಣವರು, ಇವರು ವೇದಿಕೆ ಮೇಲೆ ಬರ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಗೋಪಾಲಣ್ಣ. ಅದೇ ರೀತಿ ಯಡಳ್ಳಿಯ ಗ್ರಾಮ ಪಂಚಾಯತಿ 4-5 ಬಾರಿ ಅಧ್ಯಕ್ಷರು, ನಮ್ಮ ಸಮಿತಿಯ ಜಿಲ್ಲಾ ಅಕೌಂಟಲ್ಲಿ ಇವರು ಕೈಯಲ್ಲಿ ಆಗಿದ್ದಾಗ 5-6 ಲಕ್ಷ ರೂಪಾಯಿ ಅಕೌಂಟಲ್ಲಿ ನಮ್ಮ ಅಕೌಂಟಲ್ಲಿ ಸಂಘಟನಾ ಅಕೌಂಟಲ್ಲಿ ಇಟ್ಟಿದ್ವಿ. ನಮ್ಮ ಜೈಂಟ್ ಅಕೌಂಟಿಗೆ ಇದೆ. ಅವರು ಕೂಡ ನಮ್ಮ ಸಂಘಟನೆಗೆ ಬರ್ತೀನಿ ಅಂತ ಮತ್ತೆ ನಮ್ಮ ಸಂಘಟನೆಗೆ ಬಂದಿದ್ದಾರೆ. ಅದೇ ರೀತಿ ಅವ್ರ ಸ್ನೇಹಿತರು ಎಲ್ಲ ನಮ್ಮ ಬಾಳಗೋಡು ಶೇಖರಣ್ಣವರು ಭಾರಿ ಹಳಬರು, ಅವ್ರು ಬೇರೆ ಸಂಘಟನೆಗಳ ಸಂಚಾಲಕರಾಗಿದ್ದಾರೆ ಸರ್. ನಿಮ್ಮ ಇದರಲ್ಲಿ ಗುರುಮೂರ್ತಿ ಇವರು ಯಾವ್ದ ಹಾಲೇಸಣ್ಣ ಕಮಿಟಿ ಸದಸ್ಯರಾಗಿದ್ದಂಥವ್ರು. ಆಮೇಲೆ ನಮ್ಮ ಮಂಜಣ್ಣ ಜೊತೆಗೆ ಸುಮಾರು ಹಿರಿಯ ಮುಖಂಡರುಗಳು ಸಾಗರ ಟೌನ್ ಇಂದ ಆಗಮಿಸಿದ್ದಾರೆ. ಆದ್ರಿಂದ ನಮ್ಮ ಮಂಜಣ್ಣವರು ವೇದಿಕೆ ಮೇಲೆ ಆಗಮಿಸಬೇಕು. ನಮ್ಮ ಬಾಳಗೋಡು ಶೇಖರಣ್ಣವರು ಕೂಡ ನಾವು ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಮತ್ತೆ ಶ್ರೀಧರ್ ಇವರು ಕೂಡ ನಮ್ಮ ಹಳೆಯ ಮುಖಂಡರು, DSS ಲಂಬವಂಬಿಗಳು, ಅವರು ಕೂಡ ನಮ್ಮ ಸಮಿತಿಯ ಪರವಾಗಿ ಎಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಏನು ನಮ್ಮ ಅನಂತಪುರ ಭಾಗದಿಂದ, ಎಳ್ಳಿ ಭಾಗದಿಂದ ಸುಮಾರಷ್ಟು ಜನ ಇವತ್ತು ಏನು ರೈತರ ಕೆಲಸಗಳು ಕಾರ್ಯಗಳು ಸಿಕ್ಕಾಪಟ್ಟೆ ಇದಾವೆ. ಏನು ನೆಟ್ಟಿ ಸೀಸನ್ ಇದು, ಕೆಲಸದ ಟೈಮು, ಯಾರು ಪುರ್ಸೊತ್ತಿಲ್ಲ. ಆದ್ರೂ ಕೂಡ ನಿನ್ನೆ ಒಂದ್ ದಿವಸಕ್ಕೆ ನಾವು ಕರೆದಾಗ ಎಲ್ಲರೂ ಒಂದು ಸಹಮತದಿಂದ ಹೋಗೊಟ್ಟು ಈ ಒಂದು ಸಮಿತಿಯನ್ನ ಮುನ್ನಡೆಸಲಿಕ್ಕೆ ತಾವೆಲ್ಲರೂ ಕಾರಣಕರ್ತರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇವತ್ತು ಈ ಒಂದು ಸಭೆಗೆ ಹಾಜರಾಗಿದ್ದೀರಿ. ಅದರಿಂದ ತಮ್ಮೆಲ್ಲರಿಗ ತುಂಬು ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಕೂತ್ಕೊಳ್ರಿ, ಫುಲ್ ಎಲ್ಲ ಬರ್ಲಿ ಸರ್, ಹೋಗ್ರಿ. ಪೂಜೆ ಮಾಡಂಗಿದ್ರೆ ಭಕ್ತಿದೆ ಆಸೆ ಇರೋದೊಂದು ಪೂಜೆ ಮಾಡಕ್ಕಿಲ್ಲ ಅಂದ್ರೆ ಎಲ್ಲ ಸರಿ ಸರಿ ಬರ್ರಿ ಮಂಜಣ್ಣ. ಉಳಿದ ಸದಸ್ಯರ ಅಮಾನತು ಮಾಡಲಾಗಿದ್ದು ಮುಂದಿನ ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳಲಾಗುವುದು. ನೀವು ನಿಮಗೆ ಬೇಕಾದರೂ ಜನ ಈ ಬ್ಯಾಟಲ್ ಅಣ್ಣ, ನೀವ್ ಜೊತೆಗೆ ಒಳ್ಳೆ ಇಟ್ಕೋಬೇಕು ನೋಡು. ಶಿವಮೊಗ್ಗ ಜಿಲ್ಲೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕ್ರಮಗಳು ಬರ್ದಿದ್ದಾರೆ ಅಂತ ಎಂತ ಬೆಂಕಿ ಇಟ್ಬೇಕು ಅವ್ರು ಅಂದ್ಕೊಂಡವ್ರನ್ನ. 2 ಜನ ಬರ್ಬೋದು, ಸುಮ್ಮನೆ ಮಾಡಿದ್ರೆ ಉಪಯೋಗ ಎಲ್ಲಿ ಯಾರು ಬಂದಾರೆ? ಈಗ ನಾವೇನ್ ಭಾಷಣ ಮಾಡೋದೇನು ಜಾಸ್ತಿ ಇಲ್ಲ, ಎಲ್ಲರೂ ತಿಳುವಳಿಕೆ ಇದ್ದಂಥದ್ದೇ. ಇವತ್ತು ಸಾಗರ ತಾಲೂಕಿನ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ತಾಲೂಕು ಸಮಿತಿಯಿಂದ ಒಂದು ಸಭೆ ನಡೆಸ್ತೀವಿ ಅಂತ ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ಸಾಗರ ಪ್ರವಾಸಿ ಮಂದಿರದಲ್ಲಿ ಈ ಸಾಗರ ಭಾಗದ ಎಲ್ಲ ದಲಿತ ಸಂಘ ಸಮಿತಿಯ ಕಾರ್ಯಕರ್ತರಿಗೆ ನಮಸ್ಕರಿಸ್ತಾ ನಾಲ್ಕಂದು ಮಾತಾಡ್ತಾ ಇದ್ದೀನಿ. ಆದ್ರೆ ಇವತ್ತಿನ ದಿನ ಸಾಗರದಲ್ಲಿ ಸಂಚಾಲಕರು ಮಾಡಿ ನಾನು ಎಷ್ಟು ವರ್ಷ ಆತ್ರಿ? 6 ವರ್ಷಗಳ ಕಾಲ ನಿರಂತರವಾಗಿ ನಟರಾಜ್ ಅವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ.
ಆದ್ರೆ ಯಾವ ಕಾರ್ಯಕ್ರಮಗಳು ನಡೀತಾ ಇಲ್ಲ ಸಾಗರ ತಾಲೂಕಲ್ಲಿ. ಸಮಸ್ಯೆನೇ ಇಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಸಾಗರದಲ್ಲಿ ಯಾವ ಜಮೀನು ವಿಚಾರ ಆಗಿರ್ಬೋದು, ದಲಿತರ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ, ಯಾವುದೇ ಸಂಘ ಸಂಸ್ಥೆಗಳು ಹೋರಾಟಗಳು ನಡೀತಾ ಇಲ್ಲ. ಏನು ನಡೀತಿಲ್ಲ ಅಂತ ನಮಗೂ ಗೊತ್ತಾಗ್ತಿಲ್ಲ. ನಗರ ಪಟ್ಟಣ ಪಂಚಾಯತ್ ಸಮಸ್ಯೆ ಇರ್ತವೆ, ತಾಲೂಕ್ ಪಂಚಾಯತ್ ಸಮಸ್ಯೆ ಇರ್ತವೆ, ಚುನಾವಣೆ ಆಯೋಗದಲ್ಲಿ ಸಮಸ್ಯೆ ಇರ್ತವೆ, ಮತದಾರ ಪಟ್ಟಿ ಸೇರಿಸ್ತಾರಲ್ಲ, ಎಲ್ಲಾ ಹಳ್ಳಿಲಿ ಹೋಗಿ ಅವೇರ್ನೆಸ್ ಮಾಡಿರತ್ತ ಸುಮಾರು ಸರಿ ಹೇಳಿದೀನಿ. ಯಾವ ಕಾರ್ಯಕ್ರಮನೂ ಕೂಡ ಅವರು ನಡೆಸ್ತಾ ಇಲ್ಲ. ಆಮೇಲೆ ನಗರದಲ್ಲಿ ಯಾರೋ ಮುಸ್ಲಿಂ ಕೂಡ ಏನ್ರಿ ಹೆಸರು, ಒಂದು ನಗರದಲ್ಲಿ ಹನೀಫ್ ಅಂತೇಳಿ ಮಾಡಿದ್ವಿ ಹಿಂದೆ, ಒಂದು 6-5 ವರ್ಷದ ಹಿಂದೆ. ಅವನು 4 ದಿವಸ ಓಡಾಡ್ದ, ಅವನು ಸಂಘಟನೆ ನೆಟ್ಟಿಗೆ ಚಳವಳಿ ಗಿಳವಳಿ ಯಾವುದಕ್ಕೂ ಮುಂಚೂಣೆ ತೋರಿಸ್ಲಿಲ್ಲ. ಆತನು ಕಣ್ಣಿಗೆ ಕಾಣ್ತಲ್ಲ. ಅಂದ್ರೆ ನಮ್ಮ ಸಾಹೇಬರು ರಾಜ್ಯದಲ್ಲಿ 28 ಜಿಲ್ಲೆಯಲ್ಲಿ ನಿರಂತರವಾಗಿ ಸಂಘಟನೆ ಇದೆ. ಡಿ ಜಿ ಸಾಗರ್ ಅವರು ಅಂತಿಂತ ಜನ ಇಲ್ಲ ಅವ್ರು ಹಿಂದಿರೋದು. ಅಂದ್ರೆ ಭಾರಿ ಬಲಿಷ್ಠವಾಗಿ ಜನನ ಕಟ್ಟಿದಾರ ಅವ್ರು. ಹಿಂದೆ ಕೃಷ್ಣಪ್ಪರ ಕಾಲದಲ್ಲಿ ಇದ್ದಂಥವ್ರು, ಕೃಷ್ಣಪ್ಪರ ಜೊತೆಗೆ ಒಗ್ಗೂಡಿ ಹೋರಾಟ ಮಾಡಿದಂಥವ್ರು. ಈ ಬಹುಜನ ಸಮಾಜ್ ಪಾರ್ಟಿ ಒಂದು ಪಕ್ಷ ಬಂದು ಸಂಘಟನೆಗಳು ಹತ್ಲಾಗಿ ಛಿದ್ರಗೊಳಿಸಿದಾವೆ. ಎಲ್ಲ ರಾಜಕೀಯದಲ್ಲಿ ಬೆಳೆದ್ರೆ ನಮ್ಮ ದಲಿತರು ಏನಾರ ಈ ಜನಕ್ಕೆ ಏನೋ ಒಂದು ಅವ್ರಿಗೇನಾದ್ರು ಶಕ್ತಿ ತುಂಬೋದು, ನಾವು ಸಂಘಟನೆಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಬಹುಜನ ಸಮಾಜ ಪಾರ್ಟಿಯಲ್ಲಿ ಕಾಂಸರಾಮ್ ಅವ್ರ ನೇತೃತ್ವದಲ್ಲಿ ಒಂದು ಪಕ್ಷವನ್ನ ತರ್ತಾರೆ. ಅಲ್ಲಿ ಕೃಷ್ಣಪ್ಪರು ಎಲೆಕ್ಷನ್ ನಿಲ್ತಾರೆ, ಕೃಷ್ಣಪ್ಪರು ಸೋಲ್ತಾರೆ. ನಮ್ಮ ಜನ ಇಷ್ಟು ರಾಜ್ಯ ವ್ಯಾಪ್ತಿ ಸಂಘಟನೆ ಕಟ್ಟಂತ ಮಹಾತ್ಮ ಕೃಷ್ಣಪ್ಪನವರು, ಅವ್ರಿಗೆ ಯಾವುದೇ ನಮ್ಮ ದಲಿತರು ಒಂದು ವೋಟ್ ಹಾಕಿ ಅವ್ರ ಗೆಲ್ಸಕ್ಕೆ ನಮ್ಮ ಜನ ಹೋಗಲ್ಲ. ಗೆಲ್ಲದೆ ರಾಜಕೀಯ ಪಕ್ಷದವರು, ಕಾಂಗ್ರೆಸ್ನವರು, ಬಿಜೆಪಿಯವರು, ಇತರ ಪಕ್ಷಗಳು ಗೆಲ್ತಾರೆ ಬಿಟ್ರೆ, ಇಷ್ಟು ಜನಕ್ಕೆ ಅವರು ಇಡೀ ರಾಜ್ಯ ವ್ಯಾಪ್ತಿ ಸಂಘಟನೆ ಮಾಡಿ ಈ ಜನಕ್ಕೆ ಇವತ್ತು ನ್ಯಾಯ ಕೊಡಿಸಿದ್ರೆ 2ನೇ ಅಂಬೇಡ್ಕರ್ ಅಂತ ಹೇಳ್ಬೋದು ಕೃಷ್ಣಪ್ಪರಿಗೆ. ಅವ್ರ ಜೊತೆಗೆ ಸಂಘಟಿತರಾಗಿ ಅವರ ಸಭಾಗಿಯಾಗಿ ನಿಂತಂತ ಡಿ ಜಿ ಸಾಗರ್, ಮುನಿಯಪ್ಪ, ಚಂದ್ರಪ್ರಸಾದ್ ತ್ಯಾಗಿ, ಗುರುಪ್ರಸಾದ್ ಕೆರಗೋಡು, ಆಮೇಲೆ ವೆಂಕಟೇಶ್, ಮೂರ್ತಿ, ಇವರೆಲ್ಲ ರಾಜ್ಯದಲ್ಲಿ ದೊಡ್ಡದಾಗಿ ಸಂಘಟನೆನ ಕಟ್ಟಿದಂಥವ್ರು. ಈಗ 2-3 ಸಂಘಟನೆ ರಾಜ್ಯದಲ್ಲಿ 4-5 ಸಂಘಟನೆ ಆಗಿದ್ದಾರೆ. ಆದ್ರೆ ಬೇರೆ ಸಂಘಟನೆ ಮಾಡ್ತಿರೋದು ದಲಿತರಿಗೋಸ್ಕರನೇ, ನಾವು ಕೂಗ್ತಿರೋದು ದಲಿತರ ಪರವಾಗಿ. ಯಾವ ಸಂಘಟನೆ ನಮಗೆ ಭೇದ ಭಾವ ನಮ್ಮಲ್ಲಿ ಬಂದ್ರೆ ನಮ್ಮಲ್ಲಿ ಒಗ್ಗಟ್ಟು ಕೆಡಿಸ್ಕೊಂಡು ಬೇರೆಯವ್ರಿಗೆ ನಾವು ಆದಿಯಾಗಿ ನಿಂತ್ಕೊಂತೀವಿ, ನಾವು ನಮ್ಗೆ ತುಳಿಯಕ್ಕೆ ಪ್ರಯತ್ನ ಪಡ್ತಾರೆ. ಆ ದೃಷ್ಟಿಯಿಂದ ಯಾವುದೇ ಸಂಘಟನೆ ಕಟ್ಟಲಿ ಅವ್ರಿಗೂ ನಾವು ಸಪ್ಪ ಮಾಡೋದು ನಮ್ಗೆ ಅನಿವಾರ್ಯತೆ. ಯಾಕಂದ್ರೆ ನಮ್ಮ ಜನ ಬದುಕಬೇಕಾದ್ರೆ, ನಮ್ಮ ದಲಿತ ಉಳಿಬೇಕಂದ್ರೆ ಬೇರೆ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡ್ಕೊಂತಿದ್ರೆ ಮಾತ್ರ ನಮ್ದು ಒಗ್ಗಟ್ಟು ಉಳಿತತೆ. ಇಲ್ಲ ಅಂದ್ರೆ ನಾವು ಸರ್ವನಾಶ, ಅವರು ಸರ್ವನಾಶ. ನಾವ್ಯಾವತ್ತು ಮುಂದೆ ಹೆಂಗಿತ್ತು ಹಿಂದೆ ಹೆಂಗಿದ್ವು ಆ ಪ್ರವೃತ್ತಿ ನಾವು ಹೋಗ್ತೀವಿ ಅಂತ ನನ್ನ ಕನಸೋದು. ಯಾಕಂದ್ರೆ ನಮ್ಗೆ ಆಗ್ಬಾರ್ದು. ನಾವು ಎಚ್ಚೆತ್ಕೊಂಡು ಈ ಜನಕ್ಕೊಂದು ಏನೋ ಒಂದು ನಾವು ನ್ಯಾಯ ಕೊಡ್ತೀವಿ ಅಂತ ಏನಾರು ಇದ್ರೆ, ಏನಾರು ನಾವು ಮಾಡ್ತಾ ಇದ್ರೆ, ಅವ್ರಿಗೆ ಏನಾರು ನ್ಯಾಯ ಕೊಡ್ತೀವಿ ಅಂತ ನಮ್ಮ ಮನಸ್ಸಲ್ಲಿ ಕಿಚ್ಚಿದ್ರೆ ಮಾತ್ರ ಈ ಸಂಘಟನೆ ಮಾಡಕ್ ಸಾಧ್ಯ. ಬಿಟ್ರೆ ಸುಮ್ಮನೆ ನಾವು ಸಂಘಟನೆಗೆ ಒಂದು ಡಿಸಿಗ್ನೇಷನ್ ಒಂದು ಹೆಸರು, ನಿನ್ ಮಗ ಏನ್ ಕೆಲಸ ಮಾಡ್ತಾನಪ್ಪ ಅಂತ ಕೇಳ್ತಾರೆ ಯಾರೋ, DSSL ಜಿಲ್ಲಾ ಸಂಚಾಲಕ, DSSL ನಗರ ಸಂಚಾಲಕ, ಈ ಡಿಸಿಗ್ನೇಷನ್ ಪದವಿಯನ್ನು ಹೊತ್ಕೊಂಡು ನಾವು ಅಲ್ಲಿ ಎತ್ತುವಳಿ ಮಾಡಕ್ಕೋಸ್ಕರ ಈ ಡಿಸಿಗ್ನೇಷನ್ ಇಟ್ಕೊಂಡು ಹೋದ್ರೆ ನಮ್ಮ ಜನಕ್ಕೆ ಯಾವುದೇ ತರ ನ್ಯಾಯ ಕೊಡಕ್ ಸಾಧ್ಯನೇ ಇಲ್ಲ. ಈ ಪ್ರವೃತ್ತಿಯನ್ನ ತೆಗೆದಾಕಿ ನಮಗೆ ಒಂದು ಎಕರೆ ಜಮೀನು ಇರ್ಲಿ, ಒಂದು ಮನೆ ಇರ್ಲಿ, ನಮಗೆ ಒಂದು ಹೊತ್ತು ಊಟ ಸಿಗ್ಲಿ, ನಾವು ಅದ್ರ ಫೀಲ್ಡಿಗೆ ಬಂದೀವಿ ಅಂದಾಗ ದುಡ್ಡಿನ ಅವಶ್ಯಕತೆ ಬೇಕಾದಷ್ಟು ಆಸೆ ಇರ್ತಾವ ಜನಕ್ಕೆ. ದುಡ್ಡು ಯಾರಿಗೂ ಬೇಡ ಅನ್ನಲ್ಲ. ಆದ್ರೆ ಆ ಸಮಸ್ಯೆನ ಅವತ್ತು ನಾವು ನಿಂತ್ಕೊಂಡು ಅವ್ರಿಗೆ ಸಮಾಧಾನ ಮಾಡಿದ್ರೆ ಅವ್ರು ನಮ್ಮ ಜೊತೆಗೆ ಇದ್ದಂಗೆ. ರಾಜಕಾರಣಿಗಳು ಬರೋದು ಆನಂತರ ಓಟಿಗೋಸ್ಕರ ಬರ್ತಾರೆ, ಅವರು ಡೆವಲಪ್ಮೆಂಟ್ಗೆ ಯಾತಕ್ಕೂ ಬರಲ್ಲ. ನಾವು ಡೆವಲಪ್ಮೆಂಟ್ ಕೇಳ್ಬೇಕಾದ್ರೆ ಹೋರಾಟ ಆದಿ ರೂಪದಲ್ಲೇ. ನಾವು ಸುಮ್ಮನೆ ಹೋಗಿರ MLA ಹೇಳಿದ್ವಿ, ಮಿನಿಸ್ಟರ್ ಹೇಳಿದ್ರೆ ಕೆಲಸ ಆಗಲ್ರಿ. ನಾವು ಸ್ಟೆಪ್ಪು ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಯಾಕೆ ಮಾಡಿದಾರೆ ಅಂದ್ರೆ ಶಿಕ್ಷಣ ಕೊಡೋ ಫಸ್ಟ್ ಮಕ್ಕಳಿಗೆ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕಷ್ಟ ಆಗಲಿ, ಹಾಸ್ಟೆಲ್ ವ್ಯವಸ್ಥೆ ನೀವು ಸೇರಿಸ್ರಿ, ಎಷ್ಟು ಜನಕ್ಕಾದ್ರೂ ಹಾಸ್ಟೆಲ್ ಎಲ್ಲ ಸೇರಿಸ್ತೀವಿ. ವಸತಿ ವ್ಯವಸ್ಥೆ ಇದೆ ಅವ್ರಿಗೇನು ಊಟ ಇಲ್ಲ, ಇವತ್ತು ಪುಸ್ತಕ ಇಲ್ಲ, ಎಲ್ಲರೂ ಕೊಡೋದು ಸರ್ಕಾರ. ನಮ್ಮ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಕೂಲಿ ಕಳಿಸ್ಲಿದಂಗೆ, ಬೇರೆ ಕಡೆ ಜೀತಕ್ಕೆ ಕಳಿಸ್ಲಿದಂಗೆ ಅವ್ರಿಗೆ ಶಿಕ್ಷಣ ಕೊಡೋಂಥ ವ್ಯವಸ್ಥೆ ನಾವು ಮಾಡ್ಬೇಕು. ಫಸ್ಟ್ನೇದು. ಎರಡನೇದು ಅವ್ರು ಸಂಘಟಿತರಾಗ್ತಾರೆ ಈ ಶಿಕ್ಷಣ ಕಲ್ತ್ರೆ. ಆನಂತರ ಹೋರಾಟಕ್ಕೆ ಒಂದು ಆದಿ ಆಗುತ್ತೆ. ಅವರು ನಮಗೆ ಸಪೋರ್ಟ್ ಆಗ್ತಾರ. ಈಗೇನು 5 ವರ್ಷ ಇದ್ರೆ 10 ವರ್ಷ ಆಗ್ತಾನೆ ಅಂತ, 15 ವರ್ಷ 20 ವರ್ಷಕ್ಕೆ ಹೋರಾಟಕ್ಕೆ ಬಂದ್ಬಿಡ್ತಾನ. ಅವನಿಗೂ ಕಾನೂನು ರೂಪದಲ್ಲಿ ಏನಾರು ತಗೋಬೇಕಲ್ಲಪ್ಪ, ನನ್ನ ಜೀವನಕ್ಕೆ ನೌಕರಿ ಏನಾರು ತಗೋಬೇಕಲ್ಲಪ್ಪ ಅಂತ ಅವನು ಹೋರಾಟ ಮಾಡ್ಲೇಬೇಕು. ಅವ್ನು ಅನಿವಾರ್ಯ ಅಲ್ವಾ? ಈ ತರ ಪ್ರಸಂಗಗಳಿದಾವೆ. ದಯಮಾಡಿ ನೀವು ಈಗ ತಾಲೂಕ್ ಸಂಚಾಲಕರನ್ನ ಈಗ ಅವ್ರನ್ನೇ ಮುಂದುವರಿಸ್ತಾ ಇದೀವಿ. ಎಲ್ಲರಿಗೂ ಒಪ್ಪಿಗೆ ಇದೆನಪ್ಪ ನಿಮ್ಗೆ? ಈಗ ಹೊಸದಾಗಿ ಸೇರ್ಪಡೆ ಆಗಿದೆ ಅಂತವ್ರು ಸುಮಾರು ಹೆಸರು ಹೇಳಿದವರು ಕುಡಿಲ್ ಪೇಪರ್ ಅದು ಇದೇ ಸಂಘಟನೆಯಲ್ಲಿ ಮುಂದುವರಿತಾರೆ. ಸಂಘಟನೆ ಸಂಚಾಲಕರು ಅವ್ರ ಜೊತೆಲಿ ಇದ್ಕೊಂಡು ಸಹಕಾರ ಕೊಟ್ಕೊಂಡು ಹೋಗ್ತಾರೆ. ಆಮೇಲೆ ಸಲಹೆ ಸಮಿತಿ ಅಂತೇಳಿ ನಮ್ಮ ಗಂಗಾಧರಣ ಅಂತಿದ್ದಾರೆ, ಹಿರಿಯ ನಾಯಕರು ಇವರು. ನಮ್ಮ ಸಮಾಜದ ಒಳತಿಗೋಸ್ಕರ ಸಾಕಷ್ಟು ಹೋರಾಟ ಮಾಡಿದಂತ ಇವರು ಮಹಾನ್ ಚೇತನ್ರಿ ಅನ್ನೋ ಅವ್ರ ಜೊತೆಲಿ ಇವರು ನಮ್ಮ ರಾಜಪ್ಪರು,
ಮತ್ತೆ ನಮ್ಮ ಇವರು ಸಂಡ್ರಾಮ್ ಅವರು, ಲೋಕೇಶ್ ಅವರ ಜೊತೆಗೆಲ್ಲ ತುಂಬಾ ದಟ್ಟವಾದ ಒಂದು ಕಾಡು ಗುಡ್ಡಗಳಲ್ಲೆಲ್ಲ ಉಪವಾಸಿದ್ದು ಹೋರಾಟ ಮಾಡಂತ ಮಹಾನ್ ವ್ಯಕ್ತಿಗಳು ಇವರು. ಅವ್ರನ್ನ ಸಾಮಾನ್ಯವಾಗಿ ತಿಳ್ಕೊಂಡಂಗಿಲ್ಲ. ಅವರು ಹೆಚ್ಚಿನ ಹೋರಾಟ ಬರೀ ದಲಿತರಿಗೋಸ್ಕರನೇ ಜೀವನ ತ್ಯಾಗ ಮಾಡಿದಂತ ಗಂಗಾಧರಣ್ಣವ್ರಿಗೂ ಕೂಡ ಈ ವೇದಿಕೆಯಲ್ಲಿ ಇದ್ರ ಜೊತೆಗೆ ಇತ್ಕೊಂಡು ಈ ಸಂಘಟನೆಯನ್ನ ಒಳ್ಳೆ ರೀತಿಯಲ್ಲಿ ಅವರು ಉತ್ತಮ ಹಾದಿಯಲ್ಲಿ ಬೆಳೆಸಲಿಕ್ಕೆ ಅವ್ರು ಸಹಕಾರ ನೀಡಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಅವ್ರು ಗಂಗಾಧರಣ್ಣರು. ಹಾಗೇನೆ ನಮ್ ಗಣಪತ್ಯಪ್ಪ ಅಂತಿದೆ 4-5 ಬಾರಿ ಈ ನಿಮ್ಮ ಎಡಳ್ಳಿ ಪಂಚಾಯತಿಯಲ್ಲಿ ಸುಮಾರು 4-5 ಬಾರಿ ಗೆದ್ದು ಜನಗಳಿಗೆ ಕಾನೂನು ವ್ಯಾಪ್ತಿಯಲ್ಲಿ ಬಡವರಿಗೆ ದಲಿತರಿಗೆ ಸಿಗಬೇಕಂತ ವಸತಿ ಸೌಲಭ್ಯಗಳನ್ನೆಲ್ಲ ಬಡವರಿಗೆ ಇವತ್ತು ಸಿಗಲಿ ಅಂತೇಳಿ ಹೋರಾಟ ಮಾಡಿ ಅವರು ಬಡವರಿಗೋಸ್ಕರ ತುಂಬಾ ತ್ಯಾಗವನ್ನು ಮಾಡಿ ನಮ್ಮ ಜಿಲ್ಲಾ ಕಮಿಟಿಯಲ್ಲಿ ಅವರು ಕೂಡ ಸದಸ್ಯರಾಗಿ ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಒಂದು 4-5 ವರ್ಷದಿಂದ. ಅವರು ಕೂಡ ನಾನು ಈ ಸಮಯದಲ್ಲಿ ಆ ರೀತಿ ಹೋರಾಟ ಮಾಡ್ತಾ ನಮಗೆ ಗೊತ್ತಾಗ್ತಲ್ಲ. ದಯಮಾಡಿ ಅವನು ಹಿಂದಿನ ಮುಂದಾರು 4 ಜನ ಸೇರಿಸ್ಕೊಂಡು ಪಟ್ಟಣದಲ್ಲಿ ಒಳ್ಳೆ ರೀತಿಯ ನಗರದಲ್ಲಿ ಸಾಕಷ್ಟು ಸಮಸ್ಯೆ ಅವನಿಗೆ ಗೊತ್ತಾಗೋದು. ನಗರದಲ್ಲಿ ತಾಲೂಕು ಆಫೀಸಿಗೆ ಬಂದಿರ್ತಾರೆ, ಪಟ್ಟಣ ಪಂಚಾಯತಿ ಬಂದಿರ್ತಾರೆ, ACFC ಬಂದಿರ್ತಾರೆ, ಯಾವುದೋ ಒಂದು ಇಲಾಖೆ ಆರೋಗ್ಯ ಇಲಾಖೆಗೆ ಬಂದಿರ್ತಾರೆ. ಯಾವುದೇ ಸಮಸ್ಯೆಗಳನ್ನ ಅವ್ರಿಗೆ ತಕ್ಷಣ ಅವರಿಗೆ ರಿಚಾರ್ಜ್ ಆಗ್ತದೆ. ಅವ್ರು ಹೋಗಿ ತಕ್ಷಣ ಅವ್ರನ್ನ ಕೇಳಿ ಏನಾಗಿದೆ, ಯಾರಿಗೆ ಕಣ್ಬೇಕು, ಏನ್ ಮಾಡ್ಬೇಕು ಅಂತೇಳಿ ಅವರು ಸಂಘಟನೆಗಳನ್ನ ಗುಂಪುಗೂಡಿಸ್ಕೊಂಡು ಮತ್ತೆ ತಾಲೂಕು ಸಂಚಾಲಕ ನಮ್ ಗಮನಕ್ಕೆ ತಂದು ಎಲ್ಲ ಮಾಡಿದ್ರೆ ಸಾಗರದಲ್ಲಿ ಸಣ್ಣ ಪುಟ್ಟ ಹೋರಾಟ ನಡೆದಂಗೆ ಕಾಣಿಸುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಅವ್ರು ಇದು ನಿಷ್ಕ್ರಿಯ ಆಗಿರೋದ್ರಿಂದ ಈ ಸಾಗರದಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ. ಅದೆಲ್ಲ ಸುಮ್ಮನೆ ಅವ್ರ ತಕ್ಕ ಹೇಳ್ಕೊಳ ವಿಚಾರ ಅಲ್ಲ. ದಯವಿಟ್ಟು ನೀವು ಹೋಗಿ ಆ ಕಾರ್ಯರೂಪಕ್ಕೆ ತರಬೇಕು. ಸಂಘಟನೆ ಅನ್ನೋದು ಜನಗಳ ಕಣ್ಣಿಗೆ ಕಾಣಬೇಕು. ನೀನು ಸಂಘಟನೆ ಅಂತಂದ್ರೆ ಗಣಪ ಬಂದ ಅನ್ನೋ ಒಂದು ಸಂಘಟನೆ ಜನಗಳು ನಮ್ಮ ಅಣ್ಣಪ್ಪ ಬಂದಪ್ಪ ಏನೋ ಹೇಳ್ಕೊಳ್ಳೋಣ ಅಂತ ಪರಿಸ್ಥಿತಿ ಅವ್ರಿಗೆ ಬರ್ಬೇಕು. ಅವ್ರು ಏನಿಗೆ ಕಾಣಬೇಕು. ಕಣ್ಣಂತ ನೀವು ಒಂದು ಕೆಲಸ ಮಾಡ್ಬೇಕು. ನೀವ್ ಏನು ಮಾಡ್ಲಿದಂಗಿದ್ರೆ ಹೆಂಗತ್ತೆ, ದಲಿತರು ಏನ್ ಮಾಡ್ತಾರೆ, ಎಷ್ಟು ನೀವು ಶ್ರಮ ಪಡ್ಕ ಕಳಿಸ್ತೀರ ನಮ್ಮ ಸಂಘಟನೆಗೆ, ಆ ಜನ ನಮಗೆ ಬೆಂಬಲ ನೀಡ್ತಾರೋ ಅಲ್ಲಿವರೆಗೂ ನಾವು ನಿಮ್ಗೋಸ್ಕರ ಹೋರಾಟ ಸದಾ ಸಿದ್ಧ ಇದ್ದೀವಿ ಅಂತ ಹೇಳ್ಕಂತ ನಾನು 2 ಮಾತು ಮುಗಿಸ್ತೇನೆ. ಅವನು ದಲಿತ ಅಂತೇಳಿ ಇದು ದಲಿತ ಸಂಘ ಸಮಿತಿ ಕಟ್ಬೇಕಾದ್ರೆ ನಡೆದಂತ ಪದ ಇದು. ಯಾರು ಅವ್ನು ಗೌಡ ಇನ್ನು ಅಟ್ರಾಸಿಟಿ ಕೇಸ್ ಹಾಕ್ಬೇಕಾದ್ರೆ ಅವನು ಬಡವ, ಅವನು ಶ್ರೀಮಂತ, ಅವನಿಂದ ಲಾಭ ತಗೋಬೇಕಂತೇಳಿ ಕೇಸ್ ಹಾಕ್ತಾರಲ್ಲ, ಇದು ಜಾಸ್ತಿ ದಿನ ನಡೆಯಲ್ಲ. ಯಾಕಂದ್ರೆ ನಮ್ಮ ಮನ್ಸಲ್ಲಿ ಅವ್ನಿಗೆ ಇನ್ನು ಏನಾದ್ರು ಅನ್ಯಾಯ ಆಗಿದ್ರೆ ಮಾತ್ರ ಅವನ ಮೇಲೆ ನಾವು ಅಟ್ಯಾಕ್ ಮಾಡ್ಬಿಟ್ರೆ, ಅವನಿಂದ ನಮ್ಗೆ ಕಳ್ಕೊಂಡಿರೋದು ಪಡ್ಕ ಅವನಿಂದ ವಾಪಸ್ ತಗೋಬೇಕು ಅನ್ನೋದ್ ಬಿಟ್ರೆ, ನಾವು ಬೇರೆ ಉದ್ದೇಶಕ್ಕೆ ಅಲ್ಲಿ ದುಡ್ಡು ಸಿಗುತ್ತೆ, ಸಮಾಜಕ್ಕೆ ಒಂದು ಅಟ್ರಾಸಿಟಿ ಕೇಸ್ ಆಗ್ತದೆ, ಜಲ್ದಿ ದುಡ್ಡು ಸಿಗುತ್ತೆ. ಯಾಕೆ ಒಂದು ಅಟ್ರಾಸಿಟಿ, ಅವನೇನು ಸಾಬಣ್ಣ ನಮ್ಗೆ ಏನಂದ, ಗೌಡಣ್ಣ ಏನಂದ, ನಮ್ಮ ಮಗಳಿಗೆ ಹಿಂಗಂದ, ಉದ್ದೇಶಗಳು ಬೇರೆ ಇರ್ತವೆ. ಅಟ್ರಾಸಿಟಿಯಲ್ಲಿ ನಾನಾ ತರದ ಇದು ಡಿಸ್ಟ್ರಕ್ಷನ್ ಇರ್ತವೆ. ಏನಾಗ್ತದ ಅಂದ್ರೆ ಎಲ್ಲದಕ್ಕೂ ಅಟ್ರಾಸಿಟಿನೇ. ಈಗ ಇದು ಯಾಕೆ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಮೇಲೋಗ್ದವ್ರು ಅಂದ್ರೆ, ಈ ಅಟ್ರಾಸಿಟಿ ಪ್ರಯತ್ನದಿಂದನೇ ಜಾಸ್ತಿ ದೂರ ಉಳಿತಿರೋದು. ಯಾಕೆ ಬೇಕು ಮರ, ನಾವೇನ್ ಹೆಲ್ಪ್ ಮಾಡಕ್ ಬಂದು ನಮ್ಮ ಮೇಲೆ ಅಟ್ರಾಸಿಟಿ ಆಗ್ತಾನ. ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾದ ನಾನು ದುರ್ಗಾಬೋವಿ ಸಾಗರ ತಾಲೂಕಿನ ಒಂದು ಸಭೆಯನ್ನ ಸಾಗರ ತಾಲೂಕಲ್ಲಿ ಮಾಡ್ಬೇಕನ್ನ ಅಭಿಲಾಷೆ ಇತ್ತು. ಆದ್ರೆ ನಮ್ಮ ಸಾಗರ ತಾಲೂಕಿನ ಸಂಚಾಲಕರು ಇವತ್ತು ಸಂಘಟನೆಯ ಚುರುಕುಗೊಳಿಸಲಿಕ್ಕೆ ಮತ್ತು ಚಳವಳಿ ಮಾಡಲಿಕ್ಕೆ ತುಂಬಾ ಹೃದಯಪೂರ್ವಕವಾಗಿ ಇವತ್ತು ಚಳವಳಿನ ಮಾಡಲಿಕ್ಕೆ ನಮ್ಮಲ್ಲಿ ಜನ ಬಂದು ಸೇರ್ತಾ ಇದ್ದಾರೆ. ಹೊಸದಾಗಿ ಸಂಘಟನೆಗೆ ಸೇರ್ಪಡೆ ಆಗ್ತಿದ್ದಾರೆ. ಆ ವಿಚಾರವಾಗಿ ಒಂದು ಮೀಟಿಂಗ್ ಮಾಡಿ ಅವರನ್ನ ನಮ್ಮ ಸಂಘಟನೆ ಒಳಗೆ ತಗೋಬೇಕು ಅನ್ನೋ ವಿಚಾರವಾಗಿ ಇವತ್ತು ನಾವು ಸಾಗರ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಬಂದು ಅವರನ್ನ ಅಭಿನಂದಿಸಿ ಈ ಸಂಘಟನೆಗೆ ಹೃದಯಪೂರ್ವಕವಾಗಿ ನಾವು ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಆದ್ರೆ ಸಾಗರ ತಾಲೂಕಿನಲ್ಲಿ ಸುಮಾರು ಸಮಸ್ಯೆಗಳು ಇದಾವೆ. ಹೋರಾಟ ಮಾಡ್ಬೇಕಂತ ಸುಮಾರು ಸರಿ ನಾನು ನಮ್ಮ ತಾಲೂಕು ಸಂಚಾಲಕರಿಗೆ ಮೌಖಿಕವಾಗಿ ಹೇಳಿದ್ದೆ. ಆದ್ರೆ ಒಂದು ಕೃಷಿ ಯೂನಿವರ್ಸಿಟಿ ಅಂತಿದೆ ಈ ಕಡೆ, ಇದ್ರಲ್ಲಿ ಎಂತ ಊರಿದು ಇರುವಕ್ಕೆ ಅಂತೇಳಿ ಒಂದು ಕೃಷಿ ಯೂನಿವರ್ಸಿಟಿ ಇದೆ. ಅಲ್ಲಿ ಸ್ಥಳೀಯರಿಗೆ ಸುಮಾರು ವಿದ್ಯಾವಂತರಲ್ಲಿ ಓದ್ಕೊಂಡಿದ್ರು ಕೂಡ ಸ್ಥಳೀಯರಿಗೆ ಯಾವುದೇ ಅವಕಾಶ ಕೊಡ್ಲಿದೆ. ಯಾವ್ದು ಒಂದು ಅವರಿಗೆ ಒಳಗಡೆ ಕೆಲಸ ಮಾಡ್ಲಿಕ್ಕೆ ಕೇಳ್ಕೊಂಡ್ರೆ ಯಾವ್ದು ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ. ಅವ್ರಿಗೆ ಯಾವ್ದು ಅಪಾಯಿಂಟ್ಮೆಂಟ್ ಮಾಡ್ಕಂತಿಲ್ಲ. ಎಲ್ಲ ಹೊರಗಡೆ ಹಣಕಾಸಿರಂತ ಶ್ರೀಮಂತರ ಮಕ್ಕಳನ್ನ ಅಲ್ಲಿ ಸೇರಿಸ್ಕೊಂತೀರಂತ ಮಾಹಿತಿ ಇದೆ. ಅದು ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ಬೇಕಂತೇಳಿ ಹಿಂದೆನೇ ಹೇಳಿದ್ದೆ. ಅದು ಹೋರಾಟ ಮಾಡ್ತೀವಿ ಅಂತೇಳಿ ಇವತ್ತು ಈ ಸಭೆಯಲ್ಲಿ ನಾನು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಆದರೆ ಸಾಗರ ತಾಲೂಕಿನಲ್ಲಿ ಬಗರುಕಂ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ರೈತರು ಸುಮಾರು ವರ್ಷಗಳಿಂದ ಅಂಧಕಾಲದಿಂದ ಇಲ್ಲಿವರೆಗೂ ಅವರು ಬಗರುಕಂ ಮಾಡ್ತಾನೆ ಇದ್ದಾರೆ, ಅರ್ಜಿಗಳು ಹಾಕ್ತಾನೆ ಇದ್ದಾರೆ. ಯಾವುದೇ ಇಂಕ್ರೂವ್ಮೆಂಟ್ ಆಗ್ತಿಲ್ಲ. ಹಣವಂತರಿಗೆ ಮಾತ್ರ ಭೂಮಿಯನ್ನು ದಕ್ತಾ ಇದೆ. ಅದನ್ನ ಒಂದು ರೀತಿ ತಹಸೀಲ್ದಾರ್ ಮತ್ತು AC ಮುಂದೆ
ಒಂದು ಹೋರಾಟವನ್ನ ರೂಪಿಸ್ಬೇಕಂತೇಳಿ ನನ್ನ ಒಂದು ಇವತ್ತು ಪತ್ರಿಕಾ ಮಿತ್ರರಿಗೆ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದೀನಿ. ಅನಿವಾರ್ಯ ಅದು ಹೋರಾಟ ಮಾಡೋದು ಖಚಿತ ಇದೆ. ಮುಂದಿನ ದಿನಗಳಲ್ಲಿ ಅದನ್ನ ಹೋರಾಟ ಮಾಡ್ತೀವಿ. ಆದರೆ ಈ ಸಂಘಟನೆ ರಾಜ್ಯ ವ್ಯಾಪ್ತಿ ಹಲವಾರು ಸಮಸ್ಯೆಗಳಿಗೆ ಈ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ಬಡವರ ಪರವಾಗಿ, ನೊಂದವರ ಪರವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತ ಕಟ್ಟ ಕಡೆಯ ಮನುಷ್ಯನ ಪರವಾಗಿ ನಿಂತು ಈ ಹೋರಾಟ ಮಾಡಂತ ಈ ದಲಿತ ಸಂಘರ್ಷ ಸಮಿತಿ ಡಿ.ಜೆ. ಸಾಗರ್ ಬಣವರದು. ಆದ್ರೆ ಈ ಸಮಿತಿ ಹಣ ಇಲ್ಲ, ವ್ಯವಸ್ಥೆ ದೊಡ್ಡದಿದೆ, ಜನಗಳು ಅದಕ್ಕೆ ದಲಿತರು ಸಹಕಾರ ಕೊಟ್ಕೊಂಡು ಈ ಸಂಘಟನೆಯನ್ನ ಉದ್ಧಾರ ಮಾಡ್ತಾರ ಅಂತ ನಂಬ್ಕೊಂಡು ಇವತ್ತಿನ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ.